ಎಲ್ಲರಿಗೂ ಪರ್ಮಿಷನ್ ಕೊಡ್ತಿದ್ದೀರಾ, ನಮಗೂ ಕೊಡಿ ಅಂತ ಶಾಲಾ ಕಾಲೇಜು ಆರಂಭಕ್ಕೆ ಒತ್ತಡವನ್ನು ಹಾಕ್ತಿದ್ದಾರೆ. ಜನವರಿ 24ನೇ ತಾರೀಕು ಮತ್ತೆ ಶಾಲಾರಂಭ ಬಹುತೇಕ ಫಿಕ್ಸ್ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಮೊದಲ ಹಂತದಲ್ಲಿ 5ನೇ ಕ್ಲಾಸಿಂದ 9ನೇ ಕ್ಲಾಸ್ ತನಕ ಶಾಲೆಗಳು ಶುರುವಾಗಬಹುದು ಅಂತ. ವಿದ್ಯಾಗಮ ಬದಲು ಶಾಲೆ ಪುನರಾರಂಭಕ್ಕೆ ಚಿಂತನೆ ಮಾಡ್ತಿದೆ ಸರ್ಕಾರ. ಸರ್ಕಾರ ಒಪ್ಪಿದ್ರೆ ಜನವರಿ 24 ಮಕ್ಕಳೇ ರೆಡಿ ಆಗಿಬಿಡಿ, ಪೋಷಕರೇ ರೆಡಿಯಾಗಿ. ಜನವರಿ 24ರಿಂದ ಶಾಲೆ ಪುನರಾರಂಭ ಖಚಿತ. ನಾಳಿನ CM ಸಭೆಯಲ್ಲಿ ಶಾಲೆ ಆರಂಭದ ಬಗ್ಗೆ ಕೂಡ ನಿರ್ಧಾರ ಆಗುತ್ತೆ. ಬೆಂಗಳೂರು ಸೇರಿ 6 ಜಿಲ್ಲೆಗಳಲ್ಲಿ ಶಾಲೆ ಬಂದ್ ಮಾಡಿದ್ದಾರೆ. ವಿದ್ಯಾಗಮ ಪ್ರಾರಂಭಕ್ಕೆ ಆರೋಗ್ಯ ಇಲಾಖೆ ಅನುಮತಿ ಕೊಟ್ಟಿಲ್ಲ. ವಿದ್ಯಾಗಮ ಬದಲು ಶಾಲೆನೇ ಮತ್ತೆ ಶುರು ಮಾಡೋಕ್ಕೆ ಶಿಕ್ಷಣ ಇಲಾಖೆ ಚಿಂತನೆ ನಡೆಸ್ತಾ ಇದೆ. ಸರ್ಕಾರಕ್ಕೆ ಆ ಪ್ರಸ್ತಾವನೆ ಚರ್ಚೆ ಎಲ್ಲ ಮಾಡಿ, ಸರ್ಕಾರ ಕೂಡ ತಾಂತ್ರಿಕ ಸಲಹಾ ಸಮಿತಿ ತಜ್ಞರ ಜೊತೆ ಚರ್ಚೆ ಮಾಡಿ ನಾಳಿನ ಮೀಟಿಂಗ್ನಲ್ಲಿ ಇದು ಕೂಡ ಪಾರ್ಟ್ ಆಫ್ ದಿ ಮೀಟಿಂಗ್, ಇದು ಕೂಡ ಭಾಗವಾಗಿದೆ. ಸೊ ಹಾಗಾಗಿ ನಾಳಿನ ಮೀಟಿಂಗ್ನು ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇದಿಷ್ಟು ಈ ಕ್ಷಣ ಆಗ್ತಿರುವಂತಹ ಬೆಳವಣಿಗೆಗಳು. ಲೋಕೇಶ್ ತಾಳಿಕಟ್ಟೆ ರುಪ್ಸಾ ಅಧ್ಯಕ್ಷರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅವರೇನು ಮಾತಾಡಿದ್ದಾರೆ ಬನ್ನಿ ನೋಡೋಣ. ಒಮಿಕ್ರಾನ್ ಹಾವಳಿ ಮತ್ತು ಕೋವಿಡ್ನ ಪರಿಣಾಮ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಬೆಂಗಳೂರು ಸೇರಿಕೊಂಡಂತೆ ಶಾಲೆಗಳನ್ನು ಬಂದ್ ಮಾಡಿದ್ದಾರೆ. ಸೊ ಆ ವಿಚಾರವಾಗಿ ನಾವು ಈಗಾಗಲೇ ಸರ್ಕಾರದ ಗಮನ ಸೆಳೆದಿದ್ದೀವಿ ಮತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಾಳೆ ಶುಕ್ರವಾರ ದಿವಸ ಕ್ಯಾಬಿನೆಟ್ ಮೀಟಿಂಗ್ ಇದೆ ಆ ವಿಚಾರದಲ್ಲಿ. ಸೊ ಈಗಿರುವಂತಹ ಕೋವಿಡ್ನ ಪ್ರಭಾವ ಅಷ್ಟಾಗಿ ಆರೋಗ್ಯದ ಇದರಲ್ಲಿ ಹೆಚ್ಚು ಪ್ರಭಾವ ಬೀರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ವಿಶ್ವ ಬ್ಯಾಂಕ್ ಹೇಳಿದೆ. ಹಲವಾರು ತಾಂತ್ರಿಕ ಸಲಹಾಗಾರರು ಮತ್ತೆ ವೈದ್ಯರು ಕೂಡ, ಪ್ರಸಿದ್ಧ ವೈದ್ಯರು ಕೂಡ ಹೇಳಿದ್ದಾರೆ ಶಾಲೆಗಳನ್ನ ದಯಮಾಡಿ ಕ್ಲೋಸ್ ಮಾಡೋದು ಬೇಡ. ಸೊ ಶಾಲೆಗಳು ನಡೀತಾ ಇರಲಿ. ಸೊ ಅದರ ಮೂಲಕ ಏನಾಗುತ್ತೆ, ಒಂದು ಕೊಡುವಂಥ ಒಪಿನಿಯನ್ನ CMನ ನೇತೃತ್ವದಲ್ಲಿ ನಡೆಯುತ್ತೆ. ಫೈನಲ್ CM ಜೊತೆ ಚರ್ಚೆ ಮಾಡಿ ಅದು ನಿರ್ಣಯ ತಗೊಂತೀವಿ. ಶಾಲೆಗಳನ್ನ ಯಾವಾಗ ಪ್ರಾರಂಭ ಮಾಡೋಕ್ಕೆ ಸಾಧ್ಯ ಅಂದರೆ ತಕ್ಷಣ ಶುರು ಮಾಡ್ತೀವಿ. ಅದಕ್ಕೆ ಮತ್ತೆ 2 ದಿನ 3 ದಿನ ಅಂತಲೂ ಎಳೆಯಲ್ಲ. ತಕ್ಷಣ ನಾಳೆ ಬೆಳಗ್ಗೆ ಏನು ಶುರು ಮಾಡ್ಬೋದು, ನಾಳೆ ಬೆಳಗ್ಗೆ ಏನು ಶಿಕ್ಷಣ ಎಲ್ಲ. ಈ ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಹಂಸ ಇದೀಗ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಹಂಸ. ನೆನ್ನೆ ಶಿಕ್ಷಣ ಸಚಿವರ ಜೊತೆ ನೀವು ಮಾತಾಡ್ತಿದ್ದನ್ನು ನೋಡಿದೆ ನಾನು. ಶಿಕ್ಷಣ ಸಚಿವರು ಒಂದು ಸ್ಪಷ್ಟನೆ ಕೊಡ್ತಿದ್ರು, ಬಟ್ ಸ್ಟಿಲ್ ಅದು ನಾಳೆ ತನಕ ಕಾಯಬೇಕು ಅಂತ ಹೇಳಿದ್ದಾರೆ. ಬಟ್ ಸಾಧ್ಯತೆಗಳು ಎಷ್ಟಿದೆ ಹಂಸ? ಸಪೋಸ್ ಶುರುವಾಗೋದಾದರೆ ಮತ್ತಷ್ಟು ಮಾರ್ಗಸೂಚಿಗಳು ಅಥವಾ ಶಾಲೆಗೆ ಅಂತಲೇ ಬೇರೆಯಾದಂಥ SOPಗಳ ಪ್ಲಾನ್ ಮಾಡ್ತಿದೆಯಾ ಸರ್ಕಾರ? ಹೌದು ಹರೀಶ್, ಈಗಾಗಲೇ ನಿನ್ನೆ ಶಿಕ್ಷಣ ಸಚಿವರು ಕೂಡ ಒಂದೆಲ್ಲೋ ಸೂಚನೆ ಏನಂದ್ರೆ ಸುಳಿವನ್ನ ಕೊಟ್ಟಿದ್ದಾರೆ. ಒಳ್ಳೆ ರೀತಿಯಾಗಿ ಒಂದು CM ಡಿಸಿಷನ್ ತೆಗೆದುಕೊಳ್ತಾರೆ. ನಮಗೂ ಕೂಡ ಆನ್ಲೈನ್ ಕ್ಲಾಸಸ್ಗಳು ಮಾಡುವಂಥದ್ದಿಲ್ಲ, ಮಕ್ಕಳು ಶಾಲೆಗೆ ಹೋಗಬೇಕು ಅನ್ನುವಂತಹ ಒಂದು ಅನಿಸಿಕೆ ನಮಗೂ ಕೂಡ ಇದೆ. ಆದರೆ ನಾಳಿನ ಸಭೆಯಲ್ಲಿ ತಜ್ಞರು ಏನು ಹೇಳ್ತಾರೆ ಅಂತ ನೋಡಬೇಕಾಗಿದೆ. ಆದರೆ ಭಾಗಶಃ ಒಂದು ಶಾಲೆ ಪುನರಾರಂಭ ಆಗುವಂಥದ್ದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಸೊ ಹೀಗಾಗಿ ಇದಕ್ಕಂತಾನೆ ಪ್ರತ್ಯೇಕ ಮಾರ್ಗಸೂಚಿಯನ್ನು ಕೂಡ ಪ್ರಕಟ ಮಾಡ್ತಿದ್ದಾರೆ. ಈಗಾಗಲೇ ನೋಡಬಹುದು, ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂ ಎಲ್ಲ ಇರೋದ್ರಿಂದ ಶಾಲೆ ಒಂದೇ ಅಲ್ಲ, ಹೋಟೆಲ್ ಉದ್ಯಮ, ರೆಸ್ಟೋರೆಂಟ್, ಬಾರ್ಗಳಿಗೂ ಎಲ್ಲ ಉದ್ಯಮಕ್ಕೂ ಕೂಡ ತುಂಬಾನೇ ಪೆಟ್ಟು ಬಿದ್ದಿದೆ. ಹೀಗಾಗಿ ಎಲ್ಲ ಅಸೋಸಿಯೇಷನ್ ಇಂದ ಸರ್ಕಾರದ ಮೇಲೆ ಒತ್ತಡವನ್ನು ಕೂಡ ಹೇರ್ತಿದ್ದಾರೆ. ನಮಗೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಿ, ವೀಕೆಂಡ್ ಕರ್ಫ್ಯೂಯಿಂದ ನಮಗೆ ತುಂಬಾನೇ ನಷ್ಟ ಆಗ್ತಿದೆ. ಸೊ ಈಗಾಗಲೇ ಕೋವಿಡ್ ಮೊದಲನೇ ಅಲೆ ಹಾಗೂ 2ನೇ ಅಲೆಯಿಂದ ನಾವು ಅನೇಕ ನಷ್ಟವನ್ನು ಅನುಭವಿಸಿದ್ದೀವಿ. ಸೊ ಈಗಲೂ ಕೂಡ ನಮ್ಗೆ ಅದೇ ರೀತಿ ಆಗ್ತಿದೆ. ಯಾಕೆ ನೀವು ಈ ರೀತಿ ಮಾಡ್ತಿದ್ದೀರಾ, ನಮಗೆ ರಿಲ್ಯಾಕ್ಸೇಷನ್ ಕೊಡಿ ಅನ್ನುವಂತಹದ್ದನ್ನ ಹೇಳ್ತಿರುವಂಥದ್ದು. ಸೊ ಹೀಗಾಗಿ ನಾಳೆ ಹೋಟೆಲ್ ಉದ್ಯಮ, ಬಾರ್ ಅಂಡ್ ರೆಸ್ಟೋರೆಂಟು, ಶಾಲೆ ಸೇರಿದಂತೆ ಇನ್ನೂ ಈಗಾಗಲೇ ಇರುವಂತಹ ಒಂದು ರೂಲ್ಸ್ ಅನ್ನ ಯಾವ ರೀತಿ ಒಂದು ರಿಲ್ಯಾಕ್ಸ್ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಮಹತ್ವವಾಗಿ ಚರ್ಚೆಯಾಗುತ್ತೆ. ಈಗಾಗಲೇ ನೋಡಬಹುದು, ವೀಕೆಂಡ್ ಕರ್ಫ್ಯೂ ಏನಾದರೂ ಒಂದು ರಿಲ್ಯಾಕ್ಸೇಷನ್ ಕೊಟ್ಟರೆ ನಮ್ಮ ಶಾಲೆಗಳಿಗೂ ಅನುಮತಿ ಕೊಡಿ ಅಂತ ಖಾಸಗಿ ಶಾಲಾ ಒಕ್ಕೂಟದಿಂದಲೂ ಕೂಡ ಒಂದು ಮನವಿಯನ್ನ ಮಾಡಿದ್ದಾರೆ. ಅದಕ್ಕೆ ಯಾವ ರೀತಿ ಒಂದು ಸರ್ಕಾರ ಸ್ಪಂದಿಸುತ್ತೆ ಅಂತ ನೋಡಬೇಕಾಗಿದೆ. ಹೀಗಾಗಿ ಏನು ಈಗಾಗಲೇ ಪೀಕ್ ಲೆವೆಲ್ಗೆ ಹೋಗುತ್ತೆ, ಅದು ಕಡಿಮೆ ಆಗುತ್ತೆ ಅನ್ನುವಂಥ ತಜ್ಞರ ವರದಿಯನ್ನು ಕೂಡ ಇಟ್ಕೊಂಡು ನಾವು ಈಗಾಗಲೇ ಬೇರೆ ಕಡೆ ಎಲ್ಲ ಕೂಡ ನೋಡಬಹುದು, ಅಂದ್ರೆ ಬೇರೆ ದೇಶಗಳಲ್ಲಿ ವೈರಸ್ ಜೊತೆ ನಾವು ಬದುಕೋನ ನಡೆಸಬೇಕು. ಸೊ ನಾವು ಅದಕ್ಕೆ ಹೊಂದ್ಕೊಂಡು ಹೋಗಬೇಕು ಅಂತ ಈ ರೀತಿಯಿಂದ ಕಠಿಣ ಕ್ರಮಗಳನ್ನ ಬಿಟ್ಟು ಅದ್ರ ಜೊತೆಗೆ ಬದುಕೋದಕ್ಕೆ ಜನರಿಗೆ ಹೇಳ್ತಿರುವಂಥದ್ದು. ಸೊ ಅದೇ ರೀತಿಯ ರೂಲ್ಸ್ ಅನ್ನ ಇಲ್ಲೂ ಕೂಡ ಫಾಲೋ ಮಾಡ್ತಾರ ಅನ್ನುವಂಥದ್ದನ್ನ ನಾಳಿನ ಒಂದು ಸಭೆಯಲ್ಲಿ ತೀರ್ಮಾನ ಆಗುತ್ತೆ ಹರೀಶ್. ಥ್ಯಾಂಕ್ ಯು ಹಂಸ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್